ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಕೆಆರ್ಎಸ್ ನದಿ ಪಾತ್ರ. ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿ ಹೊರಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಕೆಆರ್ಎಸ್ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಮುಖ್ಯಮಂತ್ರಿಗಳು ಕೂಡ ಬಾಗಿನ ಅರ್ಪಿಸ್ತಾರೆ ನಾಳೆ. ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದತ್ತ ಪ್ರವಾಸಿಗರ ದಂಡು ಕೂಡ ಹರಿದು ಬರ್ತಾ ಇದೆ. ಕೆಆರ್ಎಸ್ ಹೊರಹರಿವು ಕಣ್ತುಂಬಿಕೊಳ್ತಿದ್ದಾರೆ ಪ್ರವಾಸಿಗರು. ಬೆಂಗಳೂರು, ಮೈಸೂರು ಸೇರಿದಂತೆ ಸಾಕಷ್ಟು ಕಡೆಗಳಿಂದ ಬರ್ತಾ ಇದ್ದಾರೆ. ಅದರಲ್ಲೂ ವೀಕೆಂಡ್ ಬೇರೆ, ಸಂಖ್ಯೆ ಜಾಸ್ತಿನೇ ಇದೆ ಪ್ರವಾಸಿಗರದು. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ ಈ ಕೆಆರ್ಎಸ್ ಜಲಾಶಯ. ನಾಳೆ ಕೆಆರ್ಎಸ್ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಬಾಗಿನವನ್ನು ಅರ್ಪಿಸ್ತಾರೆ. ಈಗಾಗಲೇ ಭರ್ತಿಯಾಗಿದೆ. 124 TMC 124 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂಥ ಡ್ಯಾಮ್ ಇದು. 49 TMC ನೀರನ್ನು ಸಂಗ್ರಹ ಮಾಡುತ್ತೆ. ಈಗಾಗಲೇ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರೋದ್ರಿಂದಾಗಿ ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ಆ ಹಾಲ್ನೂರೆಯಂತೆ ಬರ್ತಿರುವಂತಹ ಆ ನೀರಿನ ಅಲೆಗಳು ಮತ್ತಷ್ಟು ಅವರ ಕೌತುಕಕ್ಕೆ ಕಾರಣ ಆಗ್ತಾ ಇದೆ. ವೀಕೆಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಆರ್ಎಸ್ ನದಿ ಪಾತ್ರ ಈಗ ಪ್ರವಾಸಿಗರಿಂದ ತುಂಬೆ ತುಳುಕ್ತಾ ಇದೆ. ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಬಂದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಜೂನ್ನಲ್ಲೇ, ಇತಿಹಾಸದಲ್ಲೇ ಮೊದಲ ಬಾರಿಗೆ, ಅದು ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗಿರುವುದು. ಈ ಹಿಂದಿನ ವರ್ಷಗಳಲ್ಲಿ ನಾವು ನೋಡೋದಾದರೆ ಜೂನು ಮುಗಿದು ಮಧ್ಯಂತರ ಅವಧಿಯಲ್ಲಿ ತುಂಬಿರುವಂಥ ಉದಾಹರಣೆಗಳು ಇರ್ತಾಯಿದ್ವು, ಅಥವಾ ಒಂದು 3-4 ಅಡಿ ಕಡಿಮೆ ತುಂಬ್ತಾ ಇತ್ತು ಕೆಆರ್ಎಸ್ಸು. ಆದರೆ ಈಗ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಮತ್ತು ಕೇರಳ, ವಯನಾಡ್ ಆ ಭಾಗದಲ್ಲೂ ಕೂಡ ಜಾಸ್ತಿ ಮಳೆ ಸುರಿತಾ ಇರೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದ ನೀರು ಈಗ ಕಾವೇರಿಗೆ ಹರಿದು ಬಂದಿದೆ. ಇನ್ನು ಕಾವೇರಿಯ ಉಪನದಿಗಳು ಕೂಡ ಭೋರ್ಗರಿತಾ ಇದ್ದಾವೆ. ಪ್ರವಾಸಿಗರ ದಂಡು ಸದ್ಯಕ್ಕೆ ಕೆಆರ್ಎಸ್ ಡ್ಯಾಮ್ನಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಎಲ್ಲಿಂದ ಬಂದಿರಾ, ಹೇಗೆ? ಸರ್, ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ಅದು ಫಸ್ಟ್ ಟೈಮ್ ನನ್ನ ಮಗನ ಜೊತೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಸರ್ ನೋಡೋದಕ್ಕೆ. ಅವನು ಫಸ್ಟ್ ಇಯರ್ ಇದ್ದಾಗ ಒಂದು ವರ್ಷ ಇದ್ದಾಗ ಬಂದಿದ್ದು ಸರ್. ಬಟ್ ಆದರೂ ಆಫ್ಟರ್ ಅ ಲಾಂಗ್ ಟೈಮ್ 15 ಇಯರ್ಸ್ ಆದಮೇಲೆ ಬರ್ತಾ ಇರೋದು. ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ನೋಡೋದಕ್ಕೆ. ವೀಕೆಂಡ್ ಬೇರೆ ಸಕ್ಕತ್ತಾಗಿದೆ ನೋಡೋದಕ್ಕೆ. ಎಲ್ಲರೂ ಬಂದು ಇನ್ನೂ ಸ್ವಲ್ಪ ಜನ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಆ್ಯಕ್ಚುಲಿ ಟಿ ವಿಲಿ ನೋಡಿನೇ ಈ ಥರ. ನಾವು ಮೈಸೂರವರೇ, ಬಟ್ ಇರೋದೆಲ್ಲ ಬ್ಯಾಂಗ್ಳೂರಲ್ಲಿ. ವೀಕೆಂಡಿಗೆ ಬಂದಿದ್ವಿ. ಇದು ಆಲ್ಮೋಸ್ಟ್ ಆಫ್ಟರ್ 80 ಇಯರ್ಸ್ ಜೂನಲ್ಲೇ ಗೇಟ್ಸ್ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಇಷ್ಟು ಜೂನಲ್ಲಿ ನಾವು ನೋಡೇ ಇಲ್ಲ. ನಾವು ಯೂಶಲಿ ಬರ್ತಿರ್ತೀವಿ, ಬಟ್ ಆಗಸ್ಟ್ ಟೈಮಲ್ಲಿ ಇಂಡಿಪೆಂಡೆನ್ಸ್ ಡೇಗೆಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿ ಡೆಕೋರೇಟ್ ಮಾಡಿರ್ತಾರಲ್ಲ, ಆ ಟೈಮಲ್ಲಿ ಬರ್ತಾ ಇದ್ವಿ. ಬಟ್ ಇದೇ ಫಸ್ಟ್ ಟೈಮ್ ನಾವು ಜೂನಲ್ಲಿ ಬಂದಿರೋದು. ಮೇಡಮ್, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಏನನ್ಸುತ್ತೆ ಕೆಆರ್ಎಸ್? ನಾವು ಯಲಹಂಕ, ಬೆಂಗಳೂರಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ಯಾವತ್ತೂ ಈ ಥರ ವ್ಯೂ ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ವೀಕೆಂಡಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ. ಹಾಗೆ KRS ಡ್ಯಾಮ್ ನೋಡೋಣ ಅಂತ ಈ ಕಡೆ ಬಂದ್ವಿ. ಈ ವ್ಯೂ ಚೆನ್ನಾಗಿದ್ದರಿಂದ ಇಲ್ಲಿ ನೋಡೋದಕ್ಕೆ ಇಲ್ಲಿ ಬಂದ್ವಿ. ತುಂಬ ಚೆನ್ನಾಗಿದೆ. ಕೆಆರ್ಎಸ್ ಅಂದ್ರೆ ಏನು ಅನಿಸುತ್ತೆ ನಿಮಗೆ? ಏನು ಅಂದ್ಕೊಂಡು ಬಂದ್ರಿ? ಇದನ್ನು ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟೆ ಈಗಾಗಲೇ ಭರ್ತಿಯಾಗಿದೆ. ಒಡಲು ತುಂಬಿದ KRS ಅಣೆಕಟ್ಟೆಯನ್ನು ನೋಡೋದೇ ಮಹದಾನಂದ. ಅದರಲ್ಲೂ ಕೂಡ ಆ ಕನ್ನಂಬಾಡಿ KRS ಅಣೆಕಟ್ಟೆಯಿಂದ ಆ ನೀರನ್ನು, ಹೊರಹರಿವನ್ನು ಹೆಚ್ಚು ಮಾಡಿದಾಗ ಅದರ ಸೌಂದರ್ಯವನ್ನು ಸವಿಯೋದೇ ಮಹದಾನಂದ. ಅದೇ ನಿಟ್ಟಿನಲ್ಲಿ ಇವತ್ತು ಸುಮಾರು KRS ಅಣೆಕಟ್ಟೆಯಿಂದ 50,000 ಕ್ಯೂಸೆಕ್ಸ್ಗೂ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇರ್ತಕ್ಕಂಥದ್ದು. ಆ ಸೊಬಗನ್ನು ನೋಡೋದೇ ಮಹದಾನಂದ. ಈಗ ನಾವು ನೋಡ್ಬೋದು ದೃಶ್ಯದಲ್ಲಿ ಆ KRS ಅಣೆಕಟ್ಟೆಯ ಹೊರಹರಿವಿನ ಜಾಗದಲ್ಲಿದ್ದೇವೆ. KRS ಅಣೆಕಟ್ಟೆ ಇದೇ ಜಾಗದಿಂದ ನೀರನ್ನು ನದಿ ಮೂಲಕವಾಗಿ ಸಾಕಷ್ಟು ನೀರನ್ನು ಹೊರಬಿಡಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಇದೇ ಮೊದಲ ಬಾರಿಗೆ 93 ವರ್ಷಗಳ ನಂತರದಲ್ಲಿ, ಅಂದರೆ ಕನ್ನಂಬಾಡಿ ಅಣೆಕಟ್ಟೆಯನ್ನು ಕಟ್ಟಿ 93 ವರ್ಷಗಳ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ KRS ಅಣೆಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು. ಈ ಒಂದು ತುಂಬಿರ್ತಕ್ಕಂಥ KRS ಅಣೆಕಟ್ಟೆಗೆ ಸೋಮವಾರ CM ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಬಾಗಿನ ಅರ್ಪಿಸಲಿಕ್ಕೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಏನು KRS ಅಣೆಕಟ್ಟೆಯನ್ನು ತುಂಬಿರ್ತಕ್ಕಂಥ KRS ಅಣೆಕಟ್ಟೆಯನ್ನು ಕಣ್ತುಂಬಿಕೊಳ್ಳೋದೇ ಮಹದಾನಂದ. ಅದರಲ್ಲೂ ಕೂಡ KRSನಿಂದ ಹೊರಹರಿವಿನ ಪ್ರಮಾಣವನ್ನು ಹೆಚ್ಚು ಮಾಡಿದಂಥ ಸಂದರ್ಭದಲ್ಲಿ ಆ ಸೊಬಗನ್ನು ಕಣ್ತುಂಬಿಕೊಳ್ತಕ್ಕಂಥದ್ದು ಮತ್ತಷ್ಟು ಆನಂದವಾಗಿರ್ತಕ್ಕಂಥದ್ದು. ಅಂಥ ಆ ಸೊಬಗನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ
ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ದಂಡು ಹರಿದು ಬರ್ತಾ ಇರ್ತಕ್ಕಂಥದ್ದು. ಪ್ರವಾಸಿಗರ ದಂಡೆ ಈ ಒಂದು ಹೊರ ಹರಿವಿನ ಪ್ರಮಾಣವನ್ನು ಕಣ್ತುಂಬಿಕೊಳ್ತಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ KRS ಗೇಟ್ ಮುಖಾಂತರವಾಗಿ ಆ ಕ್ರಸ್ಟ್ ಗೇಟ್ಗಳ ಮುಖಾಂತರವಾಗಿ ನದಿಗೆ ನೀರನ್ನು ಏನು ಬಿಡಲಾಗಿದೆ, ಆ ನೀರು ಈಗಾಗಲೇ ಏನು ಆಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥದ್ದು. ಏನು ಹಸಿರ ಕಾನನಗಳ ನಡುವೆ ಇರ್ತಕ್ಕಂಥ ಬಂಡೆಯನ್ನು ಸೀಳಿ ಬರ್ತಿರ್ತಕ್ಕಂಥ ಈ ಒಂದು ಸೊಬಗನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ KRS ಹತ್ತ ಆಗಮಿಸ್ತಾ ಇರ್ತಕ್ಕಂಥದ್ದು. ವೀಕೆಂಡ್ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರವಾಸಿಗರು KRSಗೆ ಬರ್ತಾರೆ. ಅದರಲ್ಲೂ ಕೂಡ KRS ಅಣೆಕಟ್ಟೆಯನ್ನು ನೋಡುವಂಥದ್ದು, ಬೃಂದಾವನವನ್ನು ಕಣ್ತುಂಬಿಕೊಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಬೃಂದಾವನದಲ್ಲಿ ಆಟ ಆಡ್ತಕ್ಕಂಥದ್ದು, ಕಾರಂಜಿಯನ್ನು ನೋಡಿ ಆನಂದ ಪಡ್ತಕ್ಕಂಥ ಪ್ರವಾಸಿಗರು ಇದೀಗ ಈ ಒಂದು ಅಪರೂಪದ ಸೊಬಗನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರ್ತಕ್ಕಂಥದ್ದು. ಇದಕ್ಕಾಗಿ ಕಾವೇರಿಯ ನದಿ ಹಂಚಿನಲ್ಲಿರ್ತಕ್ಕಂಥ ಜಮೀನುಗಳನ್ನೇ ಈಗ ದಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಪ್ರವಾಸಿಗರು ಈ ಜಮೀನುಗಳಲ್ಲಿ ಅಂದರೆ ಈ ನದಿ ಪಾತ್ರದ ಬದಿಗಳಲ್ಲಿ ನಿಂತು ಈ ಒಂದು ಸೊಬಗನ್ನು ಕಣ್ತುಂಬಿಕೊಳ್ತಕ್ಕಂಥ ದೃಶ್ಯವನ್ನು ಕೂಡ ಕಾಣ್ಬೋದು. ರಾಜ್ಯದ ನಾನಾ ಭಾಗಗಳಿಂದ, ಅದರಲ್ಲೂ ಕೂಡ ಮೈಸೂರು KRSಗೆ ಬರ್ತಕ್ಕಂಥ ಪ್ರವಾಸಿಗರು ಇದೀಗ ಈ ಒಂದು ಈ KRSನ ಸೊಬಗನ್ನು, ಅದರಲ್ಲೂ ಕೂಡ ಈ ಒಂದು ಹೊರ ಹರಿವಿನ ಸೊಬಗನ್ನು ಕಣ್ತುಂಬಿಕೊಳ್ಳಿಕ್ಕೆ ಹರಿದು ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಪ್ರವಾಸಿಗರು ಹೆಚ್ಚಾದಂತೆ ಇಲ್ಲಿ ಪ್ರವಾಸಿಗರು ಹೆಚ್ಚಾದಂತೆ ಸ್ಥಳೀಯ ವ್ಯಾಪಾರಿಗಳು ಕೂಡ ತಮ್ಮ ವ್ಯಾಪಾರ ವಹಿವಾಟನ್ನು ಜಮೀನುಗಳಿಗೂ ಕೂಡ ವಿಸ್ತರಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕೇವಲ KRSನ ಮೇನ್ ಗೇಟ್ನಲ್ಲಿ ಠಿಕಾಣಿ ಹೂಡಿ ಅಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸಿದಂಥ ವ್ಯಾಪಾರಸ್ಥರು ಇದೀಗ ಏನು ಗದ್ದೆ ಬೈಲಿಗೂ ಕೂಡ ಬಂದು ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡ್ಕೊಂಡಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಇಂಥ ಭಾಗಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ತಮ್ಮ ವ್ಯಾಪಾರವನ್ನು ಕುದುರಿಸ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿಗೂ ಕೂಡ ತಮ್ಮ ವ್ಯಾಪಾರ ವಹಿವಾಟವನ್ನು ಕುದಿಸ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಹಿಂಗೆ ಕುಟುಂಬ ಸಮೇತರಾಗಿ ದಂಪತಿಗಳ ಸಹಿತವಾಗಿ ಪ್ರವಾಸಿಗರ ದಂಡೆ ಈ ಒಂದು KRSನ ಹತ್ತ ಆಗಮಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೋಡ್ಬೋದು, ಸಾಕಷ್ಟು ಜನ ಈ ಒಂದು ಸೊಬಗನ್ನು ಕಣ್ತುಂಬಿಕೊಳ್ಳೋ ಜೊತೆಗೆ ತಮ್ಮ ಮೊಬೈಲ್ ಕ್ಯಾಮ್ರಾ ಮುಖಾಂತರವಾಗಿ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಕ್ಕಂಥದ್ದು, ಆ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸ್ಕೊಳ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಏನು ಅಪರೂಪಕ್ಕೆ ಅಂತೇಳಿ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾದ 93 ವರ್ಷಗಳ ನಂತರ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸುವಂಥ ಕೈಂಕರ್ಯಕ್ಕೆ ಈಗಾಗಲೇ ಜಿಲ್ಲಾಡಳಿತ, ಸರ್ಕಾರ ಮತ್ತು ನೀರಾವರಿ ಇಲಾಖೆ ಸನ್ನದ್ಧವಾಗಿದ್ದರೆ, ಮತ್ತೊಂದು ಕಡೆ ಈ ಒಂದು ಅದ್ಭುತವಾದಂಥ ಅಪರೂಪದ ಸೊಬಗನ್ನು ಕಣ್ತುಂಬಿಕೊಳ್ಳಿಕ್ಕೆ ಪ್ರವಾಸಿಗರು ಸಂತಸದಿಂದಲೇ KRSನ ಆಗಮ